ಹೊಸಕೋಟೆ ಗ್ರಾಮದಲ್ಲಿ ಖ್ಯಾತಲಿಂಗೇಶ್ವರ, ಚಿತ್ರಲಿಂಗೇಶ್ವರ ದೇವರ ವಿಗ್ರಹಗಳನ್ನು ಕಾಡುಗೊಲ್ಲರ ಹಳೆಯ ಸಂಸ್ಕೃತಿಯಂತೆ ಸ್ವಾಗತಿಸಿದ ಊರಿನ ಗ್ರಾಮಸ್ಥರು. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಹೊಸಕೋಟೆ ಗ್ರಾಮದಲ್ಲಿ ಕಾಡುಗೊಲ್ಲರ ಮೂಲ ದೇವರುಗಳಾದಂತಹ ಖ್ಯಾತಲಿಂಗೇಶ್ವರ ಮತ್ತು ಚಿತ್ರಲಿಂಗೇಶ್ವರ ದೇವರುಗಳ ಅದ್ದೂರಿ ಸ್ವಾಗತ ಕೋರಲಾಯಿತು. ಇನ್ನು ತಮಿಳುನಾಡಿನಿಂದ ಬಂದಂತಹ ಶಿಲೆಗಳಿಗೆ ತಣ್ಣೇನಹಳ್ಳಿಯ ಗ್ರಾಮದಿಂದ 3 ಕಿಲೋಮೀಟರ್ವರೆಗೆ ಕಳಸ ಹಾಗೂ ಕುಂಭಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಸ್ವಾಗತವನ್ನು ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಂಪ್ರದಾಯದಂತೆ ಹೆಣ್ಣು ಮತ್ತು ಗಂಡು ಮಕ್ಕಳು ಜನಪದ ಗೀತೆ, ಕೋಲಾಟ, ಯಾಳಪದ, ಪಟಾಕಿ ಸಿಡಿಸಿ ಅರೆವಾದ್ಯದೊಂದಿಗೆ ಚಿಕ್ಕ ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೆ ಸ್ವಾಗತವನ್ನು ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಹಾಲಿಂಗಪ್ಪ ಮಾತನಾಡಿ, ನಮ್ಮ ಕಾಡುಗೊಲ್ಲರ ಸಂಪ್ರದಾಯ ಕುಲದೇವರು ಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಖ್ಯಾತಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀವನೋದ್ಧಾರದ ಕಾರ್ಯಕ್ರಮವನ್ನು ನಮ್ಮ ಕುಲಬಾಂಧವರೆಲ್ಲ ಹಮ್ಮಿಕೊಂಡಿದ್ದು ಬಹಳ ದಿನಗಳ ಕನಸು ಹಾಗೂ ನಮ್ಮ ಪೂರ್ವಿಕರ ನಮ್ಮ ತಾತ ಮುತ್ತಾತರು ಅವರ ಹಾದಿಯಲ್ಲಿ ಬಂದಿದ್ದೇವೆ ಅಂತ ತಿಳಿಸಿದ್ರು. ವರದಿ ಲಕ್ಷ್ಮೀಕಾಂತ್ KS, ಕೊರಟಗೆರೆ. ನಮ್ಮ ಏನು ಕಾಡುಗೊಲ್ಲರ ಸಂಪ್ರದಾಯ ಪ್ರಕಾರ ನಮ್ಮ ದೇವಸ್ಥಾನ ಕುಲದೈವರಾಗಿರ್ತಕ್ಕಂಥ ಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಖ್ಯಾತಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಮ್ಮ ಕುಲಬಾಂಧವರೆಲ್ಲ ಹಮ್ಮಿಕೊಂಡಿದ್ದು ಅದು ಭಾಳ ದಿನದ ಕನಸಾಗಿತ್ತು. ಯಾಕಂದರೆ ನಮ್ಮ ಪೂರ್ವಜರು ಇಂದಿನ ನಮ್ಮೂರಿನವರು ಪೂರ್ವಜರು ನಮ್ಮ ತಾತ ಮುತ್ತಾತರು ಎಷ್ಟು ಬುದ್ಧಿವಂತರು ಅಂದರೆ ಸುಮಾರು ಗೊಲ್ಲರಟೆಗೆ ಇನ್ನೂ ಹುಲ್ಗುಡಿಸಲೇ ಇದ್ದಂಥ ಆ ಕಾಲದಾಗೆ ನಮ್ಮ ಊರಾಗ ದೇವಸ್ಥಾನ ಕಟ್ಟಿದ್ರು. ಅವ್ರಿಗೆಲ್ಲ ನಾವೆಲ್ಲ ಇವತ್ತು ನಾಪ್ಕೊಂಡೇಬೇಕು. ಈಗ ಅಕ್ಕಪಕ್ಕ ಗೊಲ್ಲರಟ್ಟಿನಾಗ ಸುಮಾರು ದೇವಸ್ಥಾನದಾಗೆ ಹುಲ್ಗುಡ್ದಿದ್ದಂಥ ಕಾಲದಾಗೆ ನಮ್ಮೂರಾಗ ಭಾಳ ಒಳ್ಳೆಯ ದೇವಸ್ಥಾನ ಆ ಕಾಲದಲ್ಲೇ ಕಟ್ಟಿದ್ರು, ಸುಮಾರು ಒಂದು 50-40-50 ವರ್ಷ ಹಿಂದೆ. ಹಂಗಾಗಿ ಅವ್ರನ್ನೆಲ್ಲ ಇವತ್ತು ಆ ದೇವಸ್ಥಾನ ಕಟ್ಟಿದಾಗಿದ್ದಂಥ ಎಲ್ಲ ನಮ್ಮ ಪೂರ್ವಜರನ್ನ ಹಳಬರನ್ನ ನಾವು ಇವತ್ತು ನಾಪ್ಸ್ಕೊಂಡು ಅವರ ಹಾಕ್ಕೊಟ್ಟಂಥ ದಾರಿನಾಗ ನಾವು ಇವತ್ತು ಅದೇ ದೇವಸ್ಥಾನದಾಗೆ ಇವತ್ತಿನ ಕಾಲಕ್ಕೇನು ನಾವು ನಮ್ಮ ದೇವರುಗಳನ್ನ ಪೂಜೆ ಮಾಡ್ತೀವಿ, ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತೀವಿ. ಒಂದು ಸ್ಥಾಪನೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಊರಿನ ಮುಖಂಡರುಗಳು, ಎಲ್ಲ ಗೌಡರು, ಯಜಮಾನರು ಏನು ಸಂಬಂಧಿಕರಿದ್ದಾರೆ ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಊರಿಗೂ ದೇವ್ರು ಮಾಡ್ತಾರೆ, ನಮ್ಮೂರಾಗ ಯಾಕೆ ಅದ್ದೂರಿಯಾಗಿ ಮಾಡಬಾರ್ದು ಅಂತ ಒಂದು ನಿರ್ಧಾರನ ನಮ್ಮೆಲ್ಲ ಯುವಕರು, ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು ಎಲ್ಲ ತಗೊಂಡ್ರು. ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸಮಾಜದವರು ಸೇರಿ ತಗೊಂಡ್ರು. ಅದರಂತೆ ಇವತ್ತೊಂದು ಶಿಲೆನ ನಮ್ಮ ಊರಿಗೆ ತರ್ತಾ ಇದ್ದೀವಿ. 2 ದೇವಸ್ಥಾನ ಶಿಲೆ ಇವತ್ತು ಇತಿಹಾಸ. ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ಶಿಲೆಯನ್ನು ತಗೊಂಡೋಗಿದ್ದೀವಿ. ಸ್ಥಾಪನೆ ಮಾಡ್ಕೊಂಡು ಭಗವಂತನ ಒಳ್ಳೆಯ ದಿನದಲ್ಲಿ ಸ್ಥಾಪನೆ ಮಾಡಿ ನಮ್ಮ ಊರಿನ ಎಲ್ಲ ಸರ್ವ ಜನಾಂಗಗಳಿಗೂ ಶಾಂತಿ, ನೆಮ್ಮದಿ, ಒಳ್ಳೆಯ ಆಯುಷು, ಆರೋಗ್ಯ ಕೊಟ್ಟು ಊರಿನ ಸುಭಿಕ್ಷ ಕಾಪಾಡಲಿ ಅಂತೇಳಿ ನಮ್ಮ ಪೂಜಾರಪ್ಪರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಮುಖಂಡರು ಕೂಡ ಸ್ಥಾಪನೆ ಮಾಡಿ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಶಿಲೆ ತಂದಿದ್ದಾರೆ. ಶಿಲೆ ತಂದಂಥ ಎಲ್ಲ ಊರಿನ ಮುಖಂಡರು, ಎಲ್ಲ ಯುವಕ ಮಿತ್ರರಿಗೆ ನಾವು ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಗಳು ಕೂಡ ಇದೇ ರೀತಿ ಒಗ್ಗಟ್ಟಾಗಿ ನಮ್ಮ ಊರಾಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ ಒಂದು ದೇವಸ್ಥಾನದ ಬೂರಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲರೂ ಸಹಕಾರ ಕೊಡ್ತಾರೆ. ನಾವು ಸಹಕಾರ ಮುಂಚೆಯಿಂದಲೂ ಇದ್ದೇ ಇದೆ. ನಮ್ಮ ಕಷ್ಟ ಸುಖ ಅಂದರೆ ನಮ್ಮೂರು ಬಿಟ್ಟರೆ ಇನ್ಯಾವ ಊರಿಲ್ಲ. ಕಷ್ಟ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸಹಾಯ ಮಾಡ್ತಾರೆ, ಸುಖಕ್ಕೂ ಹಂಚ್ತಾರೆ. ಅದೇ ರೀತಿ ಒಂದು ಸಹಕಾರ ಬೆಟ್ಟಂತ ಒಳ್ಳೆ ದಿನ ನೋಡ್ಕೊಂಡು ಈ ಶಿಲೆನ ಸ್ಥಾಪನೆ ಮಾಡಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಷ್ಟೇ. ಥ್ಯಾಂಕ್ ಯು.
ಧನ್ಯವಾದಗಳು.